A very good morning, my dear viewers. Welcome to my YouTube channel. This is Arun Reddy here. In today's class, we would like to discuss about the merchant banking meaning and origin. ಸೊ ವರ್ತಕ ಬ್ಯಾಂಕಿಂಗ್ ದ ಅರ್ಥ ಮತ್ತು ಯಾವ ರೀತಿ ಬಂದಿದೆ ವರ್ತಕ ಬ್ಯಾಂಕಿಂಗ್ ಅನ್ನೋದನ್ನು ನೋಡೋಣ. ಇಂಡಿಯನ್ ಫೈನಾನ್ಷಿಯಲ್ ಸರ್ವಿಸ್ ಸಬ್ಜೆಕ್ಟ್. So let us go through the meaning of merchant banking. Merchant bank is historically a bank which deal with a commercial loan and investment. ಸೊ ಕಮರ್ಷಿಯಲ್ ಲೋನ್ ಮತ್ತು ಇನ್ವೆಸ್ಟ್ಮೆಂಟ್ ಬಗ್ಗೆ ಡೀಲ್ ಮಾಡ್ತಕ್ಕಂಥ ವ್ಯವಹಾರವನ್ನು ನಾವೇನಂತ ಕರಿತೀವಿ, ಮರ್ಚೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಅಂದರೆ ವಾಣಿಜ್ಯ ಸಾಲಗಳು ಮತ್ತು ಹೂಡಿಕೆಗಳು ಅಂತ ಕರಿತೀವಿ. ಹಿಯರ್ ದ ಮಾಡರ್ನ್ ಬ್ರಿಟಿಷ್ ಯೂಸೇಜ್ ಈಸ್ ದ ಸೇಮ್ ಆ್ಯಸ್ ದ ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ಓಕೆ, ಸೊ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಮರ್ಚೆಂಟ್ ಬ್ಯಾಂಕ್ ಈಸ್ ದ ಫಸ್ಟ್ ಮಾಡರ್ನ್ ಬ್ಯಾಂಕ್ ಆ್ಯಂಡ್ ಇವಾಲ್ವ್ಡ್ ಫ್ರಮ್ ದ ಮಿಡಿವಲ್ ಮರ್ಚೆಂಟ್ ಹೂ ಟ್ರೇಡೆಡ್ ಇನ್ ಅ ಕಮೋಡಿಟೀಸ್, ಪರ್ಟಿಕ್ಯುಲರ್ಲಿ ಕ್ಲಾತ್ ಮರ್ಚೆಂಟ್ಸ್. ಸೊ ಕ್ಲಾತ್ ಮರ್ಚೆಂಟ್ ಏನು ಮಾಡ್ತಾಯಿದ್ರು ಅಂದರೆ ವ್ಯವಹಾರವನ್ನು ಮಾಡ್ತಾಯಿದ್ರು. ಸೊ ವ್ಯವಹಾರವನ್ನು ಬ್ಯಾಂಕಿಂಗ್ ರೂಪದಲ್ಲಿರುತ್ತೆ. ಅದು ಏನಪ್ಪ ಅಂದರೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರೆಸ್ಬೋದು. ಮರ್ಚೆಂಟ್ ಬ್ಯಾಂಕಿಂಗ್ ಇಟ್ ಈಸ್ ಜಸ್ಟ್ ಲೈಕ್ ಅ ಕಾಂಬಿನೇಷನ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸ್. ದಿಸ್ ಈಸ್ ಅ ಇಂಪಾರ್ಟೆಂಟ್ ವರ್ಡ್. ಮರ್ಚೆಂಟ್ ಬ್ಯಾಂಕಿಂಗ್ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಕನ್ಸಲ್ಟೆನ್ಸಿ ಸರ್ವಿಸ್. ಸೊ ವರ್ತಕ ಬ್ಯಾಂಕ್ ಅಂದರೆ ಒಂದು ಬ್ಯಾಂಕಿಂಗದ ಸಮೂಹ ಮತ್ತು ಸಲಹಾ ಸೇವೆಯನ್ನು ನೀಡ್ತಕ್ಕಂತಹ ಸಂಸ್ಥೆಗೆ ನಾವೇನಂತ ಕರಿತೀವಿ, ವರ್ತಕ ಬ್ಯಾಂಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಮರ್ಚೆಂಟ್ ಬ್ಯಾಂಕ್ ಅಂತ ಕರಿಬೇಕಾದ್ರೆ ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಅ ಬ್ಯಾಂಕಿಂಗ್ ಆ್ಯಂಡ್ ಇಟ್ ಈಸ್ ಅ ಕನ್ಸಲ್ಟೇಷನ್ ಸರ್ವಿಸ್. ಸೊ ಬ್ಯಾಂಕಿಂಗದ ಸಮೂಹ ಅಂತ ಕರೆಸ್ಕೊಳ್ತಾ ಅದೇ ರೀತಿ ಸಲಹಾ ಸೇವೆಯನ್ನು ನೀಡುತ್ತಾ ಅದಕ್ಕೆ ನಾವು ಏನಂತ ಕರಿಬೇಕ್ರಿ, ವರ್ತಕ ಬ್ಯಾಂಕಿಂಗ್ ಅಂತ ಕರಿತೀವಿ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಡೆಫಿನಿಷನ್ ಆಫ್ ಅ ಮರ್ಚೆಂಟ್ ಬ್ಯಾಂಕಿಂಗ್. ಅಕಾರ್ಡಿಂಗ್ ಟು ಕೋಕ್ಸ್, merchant banking is defined as ವರ್ತಕ ಬ್ಯಾಂಕಿಂಗ್ ಅಂದರೆ ಇಟ್ ಈಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ವಿಚ್ ಪ್ರೊವೈಡ್ ಸ್ಪೆಷಲಿಸ್ಟ್ ಸರ್ವಿಸ್ ವಿಚ್ ಆರ್ ಜನರಲಿ ಇನ್ಕ್ಲೂಡ್ acceptance of a bill of exchange, corporate finance, portfolio management and other banking service. ನೋಡಿ, ಕಾಕ್ಸ್ ಅವ್ರ ಪ್ರಕಾರ ಬಿಲ್ ಆಫ್ ಎಕ್ಸ್ಚೇಂಜನ್ನು ಎಕ್ಸೆಪ್ಟ್ ಮಾಡಬೇಕು, ಕಂಪ್ನಿ ಹಣಕಾಸನ್ನು ತಗೋಬೇಕು, ಆಮೇಲೆ ಪೋರ್ಟ್ಫೋಲಿಯೋ ನಿರ್ವಹಣೆಯನ್ನು ಮಾಡಬೇಕು ಮತ್ತು ಇತರ ಬ್ಯಾಂಕಿಂಗ್ ಸೇವೆಯನ್ನು ಮಾಡಬೇಕು. ಸೊ ಈ ಎಲ್ಲ ಸೇವೆಯನ್ನು ಮಾಡ್ತಕ್ಕಂತಹ ಸಂಸ್ಥೆಗೆ ನಾವೇನಂತ ಕರಿತೀವಿ, ವರ್ತಕ ಬ್ಯಾಂಕಿಂಗ್ ಅಂತ ಕರಿಬೇಕು. ಸೊ ವಿ ಸೇ ಆಸ್ ಅ ಮರ್ಚೆಂಟ್ ಬ್ಯಾಂಕಿಂಗ್ ಇಟ್ ಹ್ಯಾಸ್ ಟು ಡೂ ದ work like acceptance of a bill of exchange and the company finance and the portfolio management and other banking service. Now which one deal with all these activity, it is called as a merchant banking ಅಂತ ನಾವಲ್ಲಿ ಹೇಳ್ಬೋದು. ಸೊ ಯಾರು ಬಿಲ್ ಆಫ್ ಎಕ್ಸ್ಚೇಂಜನ್ನು ಟ್ರೇಡ್ ಮಾಡ್ತಾರೆ, ಯಾರು ಕಂಪ್ನಿ ಫೈನಾನ್ಸ್ ಬಗ್ಗೆ ಟ್ರೇಡ್ ಮಾಡ್ತಾರೆ, ಯಾರು ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟನ್ನು ಮಾಡ್ತಾರೆ, ಯಾರು ಬ್ಯಾಂಕಿಂಗ್ ಸರ್ವಿಸನ್ನು ಮಾಡ್ತಾರೆ, ಸೊ ಅವ್ರಿಗೆ ನಾವೇನಂತ ಕರಿತೀವಿ, ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ನಾವಲ್ಲಿ ಕರಿತೀವಿ. ಸೊ ಒರಿಜಿನ್ ಆರ್ ಎವಲ್ಯೂಷನ್ ಆಫ್ ಅ ಮರ್ಚೆಂಟ್ ಬ್ಯಾಂಕಿಂಗ್. ಸೊ ಒರಿಜಿನ್ ಆರ್ ಎವಲ್ಯೂಷನ್ ಅಂದರೆ ವರ್ತಕ ಬ್ಯಾಂಕಿಂಗ್ ಯಾವ ರೀತಿ ಬಂದಿದೆ ಜಾರಿಗೆ ಅಂತ ನೋಡೋದಾದ್ರೆ, ಇನ್ UK ಅಂದ್ರೆ ಇಂಗ್ಲೆಂಡ್ನಲ್ಲಿ, ಯುನೈಟೆಡ್ ಕಿಂಗ್ಡಮ್, ದ ಟರ್ಮ್ ಮರ್ಚೆಂಟ್ ಬ್ಯಾಂಕಿಂಗ್ ಈಸ್ ಒರಿಜಿನೇಟೆಡ್ ಫ್ರಮ್ ಮರ್ಚೆಂಟ್ಸ್ ಇನ್ ಲಂಡನ್. ಅಂದರೆ ಲಂಡನ್ನಲ್ಲಿ ವ್ಯಾಪಾರಸ್ಥರು ಇದ್ದರು. ಸೊ ಆ ವ್ಯಾಪಾರಸ್ಥರ ಮುಖಾಂತರ ಮರ್ಚೆಂಟ್ ಬ್ಯಾಂಕಿಂಗ್ ಅನ್ನೋ ವರ್ಡ್ ಜಾರಿಗೆ ಬಂದಿದೆ ಅಂತ ಹೇಳ್ಬೋದು. ಇನ್ ದ ಇಯರ್ 1914 the merchant is formed, the merchant banking and security by association. ಸೊ ಆ ಸೆಕ್ಯೂರಿಟಿ ಮುಖಾಂತರ ಅವರು ಅಸೋಸಿಯೇಷನ್ ಮಾಡಿದರು. ಸೊ ಅಸೋಸಿಯೇಷನ್ ಯಾವಾಗ ಮಾಡಿದರು ಅಂದರೆ 1914 ಇಯರ್ ಒಳಗೆ. ಸೊ ಅವರು ಒಂದು ಅಸೋಸಿಯೇಷನನ್ನು ಮಾಡಿದರು. ಸೊ ಆ ಅಸೋಸಿಯೇಷನ್ ಮುಖಾಂತರ ಅವರು ವ್ಯವಹಾರವನ್ನು ಮಾಡಿದರು. ಟುಡೇ ದೀಸ್ ಬ್ಯಾಂಕ್ಸ್ ಈಸ್ ಪ್ರೊವೈಡೆಡ್ ದ ವೆರೈಟಿ ಆಫ್ ಸರ್ವಿಸ್. ಸೊ ಸಾಕಷ್ಟು ಸೇವೆಯನ್ನು ಈ ಬ್ಯಾಂಕ್ನವರು ಈಗ ಮಾಡ್ತಾ ಇದ್ದಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇನ್ನು USA ಒಳಗೆ ಯಾವ ರೀತಿಪ್ಪ ಅಂದ್ರೆ, ಮರ್ಚೆಂಟ್ ಬ್ಯಾಂಕಿಂಗ್ ಇನ್ USA ಈಸ್ ನೋನ್ ಆಸ್ ಅ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್. ನೋಡಿ, ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಅಮೇರಿಕಾದಲ್ಲಿ ಇವರಿಗೆ ಮರ್ಚೆಂಟ್ ಬ್ಯಾಂಕರ್ಗೆ ಏನಂತ ಕರೀತಾರೆ ಅಂದರೆ, ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮಾಡೋರಿಗೆ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ಕರೀತಾರೆ. ಸೊ ವರ್ತಕ ಬ್ಯಾಂಕರ್ ಅಂದರೆ ಹೂಡಿಕೆಯ ನಿರ್ವಹಣೆಯನ್ನು ಅಥವಾ ಹೂಡಿಕೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂಥ ಹೂಡಿಕೆಯನ್ನು ಮಾಡೋರಿಗೆ ವರ್ತಕ ಬ್ಯಾಂಕರ್ ಅಂತ ಕರೀತಾರೆ. ಹಿಯರ್ ದ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಆಕ್ಟಿವಿಟೀಸ್ ರಿಸೆಂಬ್ಲಿಂಗ್ ಆಸ್ ಅ ಬ್ಯಾಂಕಿಂಗ್ originated, grown and sustained in Europe. So got enriched under American influence and now perform all over the world. ಸೊ ಈಗ ಜಗತ್ತಿನೆಲ್ಲೆಡೆ ಅದು ಏನಾಗ್ತಾ ಇದ್ದಾರೆ, ಮರ್ಚೆಂಟ್ ಬ್ಯಾಂಕಿಂಗ ವ್ಯವಹಾರ ಮಾಡ್ತಾ ಇದೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಮರ್ಚೆಂಟ್ ಬ್ಯಾಂಕಿಂಗ್ ಜೆನೆಸಿಸ್ ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ದ ತಾತ್ಪರ್ಯ ಏನು ಅಂದರೆ, ಇಟ್ ವಾಸ್ ಒರಿಜಿನೇಟೆಡ್ ಇನ್ ದ ಇಯರ್ 1969. So merchant bank was originated in India in the year 1969 with setting up of a merchant banking division by a Grindlay Banks. ಸೊ ಇಂಡಿಯಾದಲ್ಲಿ ಗ್ರೀನ್ಲೇ ಬ್ಯಾಂಕ್ ಮುಖಾಂತರ ಏನಾಯ್ತು ರೀ, ಮರ್ಚೆಂಟ್ ಬ್ಯಾಂಕಿಂಗ್ ಒರಿಜಿನೇಟ್ ಆಯಿತು ಅಂತ ನಾವಲ್ಲಿ ಹೇಳ್ಬೋದು. ಸೊ 1969ನಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ಏನಾಯ್ತು ರೀ,
ಜಾರಿಗೆ ಬಂತು ಅಂತ ನಾವಲ್ಲಿ ಹೇಳ್ಬೋದು. ಸೊ ಗ್ರೀನ್ಲೇ ಸ್ಟಾರ್ಟೆಡ್ ವಿತ್ ದ ಮ್ಯಾನೇಜ್ಮೆಂಟ್ ಆಫ್ ಕ್ಯಾಪಿಟಲ್ ಇಶ್ಯೂ. ಸೊ ಬಂಡವಾಳ ನೀಡಿಕೆ ಮೇಲೆ ಅವರು ವ್ಯವಹಾರವನ್ನು ಮಾಡಿದರು. ಸೊ ಯಾರು ಬಂಡವಾಳ ನೀಡಿಕೆಯಲ್ಲಿ ವ್ಯವಹಾರ ಮಾಡಿದಂದ್ರೆ ಗ್ರೀನ್ಲೇ ಅವರು. ಆಮೇಲೆ ಸ್ಲೋಲಿ ದೀಸ್ ದೇ ವಿಲ್ ರೆಕಗ್ನೈಸ್ ಆಸ್ ಅ ನೀಡ್ ಫಾರ್ ಅ ಡೈವರ್ಸ್ ಫೈನಾನ್ಷಿಯಲ್ ನೀಡ್ ಆಫ್ ಅ ಮಾರ್ಕೆಟ್ ಆ್ಯಂಡ್ ಸ್ಟಾರ್ಟೆಡ್ ಬೈ ಪ್ರೊವೈಡಿಂಗ್ ದ ಕನ್ಸಲ್ಟೆನ್ಸಿ ಸರ್ವಿಸ್ ಟು ಕಂಪ್ನೀಸ್. ಸೊ ಆಮೇಲೆ ನಿಧಾನವಾಗಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಅವರು ಕಂಪ್ನಿಗಳಿಗೆ ಸಲಹೆಯನ್ನು ನೀಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಹಣಕಾಸಿನ ಅವಶ್ಯಕತೆಯನ್ನು ತಿಳ್ಕೊಂಡು ಮಾರ್ಕೆಟ್ನಲ್ಲಿ ಸೊ ಯಾರಿಗೆ ಅವಶ್ಯಕತೆ ಇದೆಯೋ ಅಂಥ ವ್ಯಕ್ತಿಗಳಿಗೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವರು ಸಲಹಾ ಸೇವೆಗಳನ್ನು ಅಥವಾ ಹಣಕಾಸಿನ ಸೇವೆಗಳನ್ನು ನೀಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಫಾಲೋಯಿಂಗ್ ಗ್ರೀನ್ಲೇಸ್ ಸಿಟಿ ಬ್ಯಾಂಕ್ ವಾಸ್ ಸೆಟಪ್ ಇನ್ ಇಟ್ಸ್ ಮರ್ಚೆಂಟ್ ಬ್ಯಾಂಕಿಂಗ್ ಡಿವಿಷನ್ ಇನ್ 1970. ಸೊ 1970 ಒಳಗೆ ಏನು ಮಾಡಿದ್ರು ಅಂದ್ರೆ ಅವರು ಗ್ರೀನ್ಲೇ ಪ್ರಕಾರ ಏನು ಮಾಡಿದರು ಅಂದರೆ ಸ್ಟಾರ್ಟ್ ಮಾಡಿದರು ವ್ಯವಹಾರವನ್ನು ಅಂತ ನಾವಲ್ಲಿ ಹೇಳ್ಬೋದು. ಸೊ ಅಪಾರ್ಟ್ ಫ್ರಮ್ ಮರ್ಚೆಂಟ್ ಬ್ಯಾಂಕಿಂಗ್ ಇಟ್ ಈಸ್ ಪ್ರೊವೈಡೆಡ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ ಸರ್ವಿಸ್ ಆಲ್ಸೋ. ಸೊ ಮರ್ಚೆಂಟ್ ಬ್ಯಾಂಕಿಂಗ್ ಫಂಕ್ಷನಿಂಗ್ ಪ್ರಕಾರ ಸೊ ಕನ್ಸಲ್ಟೆನ್ಸಿ ಸರ್ವಿಸನ್ನು ಅವ್ರು ಏನು ಮಾಡಿದರು ಸ್ಟಾರ್ಟ್ ಮಾಡಿದರು ಅಂತ ನಾವಲ್ಲಿ ಹೇಳ್ಬೋದು. ಸೊ ಕನ್ಸಲ್ಟೆನ್ಸಿ ಸರ್ವಿಸನ್ನು ಅವರು ಸ್ಟಾರ್ಟ್ ಮಾಡಿದರು. ಮರ್ಚೆಂಟ್ ಬ್ಯಾಂಕಿಂಗ್ ಏನಾಯಿತು ಅಂದರೆ ನೆಕ್ಸ್ಟ್ ಗ್ರೋತ್ ಪ್ರಕಾರ ಸೊ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಬ್ಯಾಂಕಿಂಗ್ ಕಮಿಷನ್ ರಿಪೋರ್ಟ್ ಆಫ್ 1972 advised that setting up of a merchant banking in India by an Indian bank for providing multiple finance related service. ಸೊ ಇಂಡಿಯಾದಲ್ಲಿ ಅವರು ಎಂಥ ಸರ್ವಿಸನ್ನು ಪ್ರೊವೈಡ್ ಮಾಡಿದ್ರು ಅಂದರೆ ಮಲ್ಟಿಪಲ್ ಫೈನಾನ್ಷಿಯಲ್ ಸರ್ವಿಸನ್ನು ಅವರು ಪ್ರೊವೈಡ್ ಮಾಡಿದರು. ಮಲ್ಟಿಪಲ್ ಫೈನಾನ್ಷಿಯಲ್ ಸರ್ವಿಸ್ ಅಂದರೆ ವಿವಿಧ ತೆರನಾದಂಥ ಹಣಕಾಸಿನ ಸೇವೆಗಳನ್ನು ಅವ್ರು ಏನು ಮಾಡಿದರು ಸ್ಟಾರ್ಟ್ ಮಾಡಿದರು ಅಂತ ಹೇಳ್ಬೋದು. ಸೊ ಫಾರ್ ಎಕ್ಸಾಂಪಲ್ SBI ಸ್ಟಾರ್ಟೆಡ್ ಮರ್ಚೆಂಟ್ ಬ್ಯಾಂಕಿಂಗ್ ಡಿವಿಷನ್ ಇನ್ 1972. ಸೊ SBIನವರು ಮರ್ಚೆಂಟ್ ಬ್ಯಾಂಕಿಂಗ್ ಡಿವಿಷನನ್ನು ಸ್ಟಾರ್ಟ್ ಮಾಡಿದರು. ಸೊ ಯಾವ ಇಯರ್ ಒಳಗೆ ಸ್ಟಾರ್ಟ್ ಮಾಡಿದರು ಅಂದರೆ 1972 ಒಳಗೆ. Similarly, the ICICI Bank has started also merchant banking in the year 1973. ಸೊ ICICIನವರು ಕೂಡ 1973ನಲ್ಲಿ ಮರ್ಚೆಂಟ್ ಬ್ಯಾಂಕಿಂಗ್ ವ್ಯವಹಾರವನ್ನು ಸ್ಟಾರ್ಟ್ ಮಾಡಿದರು. ಸೊ ಆಫ್ಟರ್ SBI ಆಲ್ ದ ಪಬ್ಲಿಕ್ ಸೆಕ್ಟರ್ ಯೂನಿಟ್ ಸ್ಟಾರ್ಟೆಡ್ ದ ಮರ್ಚೆಂಟ್ ಬ್ಯಾಂಕಿಂಗ್ ಫ್ರಮ್ 1977 ಆನ್ವರ್ಡ್ಸ್. ಸೊ 1977 ನಂತರ ಎಲ್ಲ ಸಾರ್ವಜನಿಕ ರಂಗದಲ್ಲಿ ಅಥವಾ ಸಾರ್ವಜನಿಕ ಬ್ಯಾಂಕ್ಗಳು ಏನು ಮಾಡಿದರು ಅಂದರೆ ವರ್ತಕ ಬ್ಯಾಂಕಿಂಗ್ ಸೇವೆಯನ್ನು ಪ್ರಾರಂಭ ಮಾಡಿದರು ಅಂತ ಹೇಳ್ಬೋದು. ಸೊ IFCI ಹ್ಯಾಸ್ ಸ್ಟಾರ್ಟೆಡ್ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ 1986 ಆ್ಯಂಡ್ IDBI ಸ್ಟಾರ್ಟೆಡ್ ಇನ್ 1991. ಸೊ ಮರ್ಚೆಂಟ್ ಬ್ಯಾಂಕಿಂಗನ್ನು ಪ್ರತಿಯೊಬ್ಬರು ಸ್ಟಾರ್ಟ್ ಮಾಡಿದರು. ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ದವರು ಆಮೇಲೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೂಡ ಸ್ಟಾರ್ಟ್ ಮಾಡಿದರು. ಯಾವ ಇಯರ್ ಒಳಗೆ ಅಂದರೆ 1991 ಒಳಗೆ. ಆಮೇಲೆ ನಂಬರ್ ಆಫ್ ಸೆಬಿ ರಿಜಿಸ್ಟ್ರೇಷನ್ ಮರ್ಚೆಂಟ್ ಬ್ಯಾಂಕಿಂಗ್ ಇನ್ ಇಂಡಿಯಾ ಆರ್ 146 ಆ್ಯಸ್ ಇಫ್ ನಾವು. ಸೊ 146 ರಿಜಿಸ್ಟ್ರೇಷನ್ ಅದಾವ ಈಗ ಮರ್ಚೆಂಟ್ ಬ್ಯಾಂಕಿಂಗ್ ಬಗ್ಗೆ ಬ್ಯಾಂಕಿಂಗ್ದವರು ಅಂತ ನಾವು ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಸಮ್ ಮೀನಿಂಗ್ ಡೆಫಿನಿಷನ್ ಆ್ಯಂಡ್ ಒರಿಜಿನ್ ಆಫ್ ಅ ಮರ್ಚೆಂಟ್ ಬ್ಯಾಂಕಿಂಗ್ ಅಂತ ನಾವಲ್ಲಿ ಹೇಳ್ಬೋದು.